ರೈತರು ಎಷ್ಟು ತೊಂದರೆಯಲ್ಲಿದ್ದಾರೆ, ಅವರ ಬೆಳೆ ಯಾವ ತರ ಹಾಳಾಗ್ತಾ ಇದೆ ಅಂಬುದು ಈ ರಾಜಕಾರಣಿಗಳಿಗೆ ಗೊತ್ತಿಲ್ಲ. ಅದು ಏನೋ ಯಾವುದೋ ಆಟ ಆಡ್ಲಿವ ಅವರು, ಯಾವುದೋ ಆಟ ಆಡಿ ಓಟ್ ಹಾಕ್ಸ್ಕೊಂಡಾರೆ. ಓಟ್ ಹಾಕ್ಸ್ಕೊಂಡ ಮಾತ್ರಕ್ಕೆ ಅವರು ಮನೆ ಕುಂದಿರುವಂತದಲ್ಲ, ಓಟ್ ಹಾಕ್ಸ್ಕೊಂಡ ರೈತರಾಗಿ ದಯವಿಟ್ಟು ತಾವು ಈ ರೈತರಿಗೆ ಒಂದಿಟ್ಟು ವಿಷಯ ಕೊಟ್ಟು ಬಿಡ್ರಿ, ಒಂದಿಟ್ಟು ವಿಷಯ ಕೊಟ್ಟು ಬಿಡ್ರಿ, ಎಲ್ಲರೂ ಆರಾಮ್ ಮಕ್ಕೊಂಡ್ಬಿಡ್ತಾರೆ. ನೀವು ಬೇಕಾದಂಗ ನೀವೇ MLA ಆಗಿರ್ಬೋದು. ಅಲ್ಲ, ರೈತರ ಸಮಸ್ಯೆ ಏನು ಗೊತ್ತದ ಅಲ್ಲ. ಸನ್ಮಾನ್ಯ ರಾಜುಗೌಡರು ಅಧಿಕಾರದಲ್ಲಿದ್ದಾಗ, 2 ಸಲ ಅಧಿಕಾರದಲ್ಲಿದ್ದಾಗ ಒಂದ್ಸಲ ಬೊಮ್ಮಾಯಿ ಸಾಹೇಬರಿಗೆ ಒಂದು 4-5 ಗಾಡಿ ತಗೊಂಡು ನಾವೇ ಸ್ವತಃ ಹೋಗಿದ್ವಿ. ಸಾಹೇಬರು ಬಂದಿದ್ರು, ಅಲ್ಲಪ್ಪ ಇಲ್ತಾನೆ ಯಾಕೆ ಬಂದಿರಿ, ಒಂದ್ ಫೋನ್ ಮಾಡಿದ್ರೆ ನಾನು ನೀರು ಬಿಡಿಸ್ತಿದ್ನಲ್ಲ, ಯಾಕೆ ಬಂದಿರಿ ಅಂತೇಳಿ ಅಲ್ಲೇ ಸ್ಪಾಟಿಲ್ ಮೇಲೆ ಫೋನ್ ಹಚ್ಚಿ ಆಯ್ತು 1 ವಾರ ನೀರು ಹರಿಸ್ರಿ ಅಂತೇಳಿ ಹೇಳ್ಬಿಟ್ರು ಬೊಮ್ಮಾಯಿ ಸಾಹೇಬರು. ಅಂತ ರಾಜಕಾರಣಿಗಳು ಬೇಕಲ್ಲ ಅವಾಗ. ಯಾವ ಜಾತಿ ಬೀಜ ಬಿತ್ತಿ ಜಾತಿಗೆ ಜಗಳ ಹಚ್ಚಿ ಇವತ್ತು ಮನೆ ಕುಂತವ್ರ ನೋಡ ಅಂತವ್ರು ಬೇಕಲ್ಲ ನಮಗ. ಉಸು ಪಡೆದ ಕೆಲಸ ಉಸು ಪಡಿತಾರ ಅವರು. ಒಬ್ಬ ಲೀಡರ್ ಹೇಳಿದ ಗಣಮಗ ವೆಂಕಟಪ್ಪ ನಾಯಕ ಗಣಮಗ ಆಗಿದ್ದ 3 ತಿಂಗಳು. ಈಗ ಎಲ್ಲಿದಪ್ಪ, ರೈತರು ಸಹಾಯಕತ್ತಾರ, ಉಸು ಪಡ್ಕೊಂಡ್ ಕೂತೀವಿ. ಬಾಯಿ ರೈತರು ನೋಡುವ ಮಠ ಆಡಸು ನಿಮ್ ಸಂಸ್ಕೃತಿನ. ರೈತರು ಸಹಾಯಕತ್ತಾರ, ರೈತರಿಗೆ ನೀರು ಕೊಡ್ರಿ. ಅಲ್ಲ, IACC ಮೀಟಿಂಗ್ ಏನ್ ಮಾಡಿದ್ರಿ? 23ವರೆಗೆ 22ವರೆಗೆ ನೀರು, ಮುಂದೆ 8 ದಿವಸ ಬಂದಾಗಿ 1ನೇ ತಾರೀಕಿನಿಂದ 6ನೇ ತಾರೀಕುವರೆಗೆ ಬಿಡ್ತೀವಿ ಅಂತ ಹೇಳಿದ್ರಿ. ಅಲ್ಲ, ಒಂದು IACC ಮೀಟಿಂಗ್ ಆಗಿಲ್ಲ, ಮತ್ತೆ ಹೆಚ್ಚಿಗೆ ಬಿಡ್ಬೇಕು, ಕಡಿಮೆ ಮಾಡ್ಬೇಕು. ರೈತರು ಉಳಿಸೋರ ನೀವ? ಅಲ್ಲ, 6ನೇ ತಾರೀಕು ಅಂದದ್ದು 25ಕ್ಕೆ ನಮಗೆ ಹೇಳಿದ ಮೊದಲು 23, 24 ರಾತ್ರಿ ನಿನ್ನೆ ಗೇಟ್ ಹಾಕ್ಯಾರ. ಅಲ್ಲ, ನೀವು ಮಾತು ನಿಮಗೆ ಇದಿಲ್ಲ ಅಂದ್ರ ರೈತರು ಏನ್ ಮಾಡ್ಬೇಕ್ರಿ? ರೈತರ ಬೆನ್ನೆಲ್ಲ ಬೋರಾಕತ್ತಿದ್ರಿ. ಅದಕ್ಕಾಗಿ ದಯವಿಟ್ಟು ಈ ಆಟ ಆಡಬಾರ್ರಿ. ನೀವು ಅಧಿಕಾರದಾಗಿದ್ದೀರಿ, ದಯವಿಟ್ಟು ಮೇಲೆ ನೀರಾವರಿ ಮಂತ್ರಿಯವರಿಗೆ ಅವರಿಗೆಲ್ಲರಿಗೆ ಹೇಳಿ ನೀರು ಬಿಡಿಸಿ ರೈತರನ್ನ ಉಳಿಸಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಂಡು